ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ವೀಣಾ ಹೇಮತ್ಕರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂದರೆ, ಇವರ ಹೆಸರು ಹೊನ್ನಮ್ಮ ಅಂತ. ಇವರು ಆಟೋ ಡ್ರೈವರ್ ಆಗಿ ಯಾವುದೆಲ್ಲ ಸಾಧನೆಯನ್ನು ಮಾಡಿದ್ದಾರೆ ಅಂತ ಇವ್ರ ಮಾತಲ್ಲೇ ಕೇಳ್ತಾ ಹೋಗೋಣ ಬನ್ನಿ. ನಿಮ್ಮ ಹೆಸರು ಹೇಳಿ. ಹೊನ್ನಮ್ಮ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀರಾ? 5 ವರ್ಷದಿಂದ ಓಡಿಸ್ತಾ ಇದ್ದೀನಿ. 5 ವರ್ಷದಿಂದ. ಏನು ತೊಂದರೆ ಆಗ್ತಾ ಇಲ್ವಾ? ತೊಂದರೆ ಏನಿಲ್ಲ ಮೇಡಮ್, ಆರಾಮಾಗಿ ಓಡಿಸ್ತಾ ಇದ್ದೀನಿ. ಆರಾಮಾಗಿ ಓಡಿಸ್ತೀರಾ? ಟೈಮಿಂಗ್ಸ್ ಏನು ಓಡಿಸ್ತೀರಾ? ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಗೆ ಬರ್ತೀನಿ, ಸಂಜೆ 8 ಗಂಟೆವರೆಗೂ ಓಡಿಸ್ತೀನಿ. ಹೌದಾ? ಏನಕ್ಕೆ ಇದು ಆಯ್ಕೆ ಮಾಡ್ಕೊಂಡಿದ್ದೀರಾ ಆಟೋನ? ಊಬರು, ಹಾಂ, ಓಲಾ ಊಬರ್ ಹೊಡಿತೀನಿ. ಅಲ್ಲ, ನೀವು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ? ಆಯ್ಕೆ ಅಂದರೆ ಮೇಡಮ್, ನಾನು ಒಬ್ಬಳೇ ಇರೋದು, ಯಾರು ಇಲ್ಲ, ಇರೋದು ಅವ್ರಿಗೆ. ಹಾಂ ಹಾಂ ಹಾಂ. ಮಗಳು ಮದುವೆ ಮಾಡಿಬಿಟ್ಟು ಅವ್ರ ಗಂಜಮ್ಮನೇ ಕಳಿಸಿದ್ದೀನಿ. ಈಗ ನನ್ನ ಜೀವನ ನಡಿಬೇಕಲ್ಲ, ಮನೆ ಬೇರೆ ಕಟ್ಸಿದೀವಿ. ಸ್ವಲ್ಪ ಸಾಲ ಎಲ್ಲ ಇತ್ತು, ಸಾಲಕ್ಕೋಸ್ಕರ ಆಟೋ ಫೀಲ್ಡ್ ಬಂದಿದ್ದೀನಿ. ಸಾಲ ತೀರ್ಸೋಕ್ಕೋಸ್ಕರ ಹೆಣ್ಮಕ್ಳಿಗೆ ಧೈರ್ಯವಾಗಿ ಓಡಿಸ್ಬೋದಾ? ಏನು ಅಂತೀರಾ ನೀವು? ಓಡಿಸ್ಬೋದು ಮೇಡಮ್, ಧೈರ್ಯವಾಗಿ ಓಡಿಸ್ಬೋದು. ಏನು ಸೊಲ್ಯೂಷನ್ ಕೊಡ್ತೀರಾ? ಏನಾದರೂ ಪ್ರಿಕಾಕ್ಷನ್ ತೊಗೊಬೇಕಾ? ಓಡಿಸುವಾಗ ಧೈರ್ಯವಾಗಿ ಇಲ್ಲ, ಓಡಿಸ್ಬೇಕಾ? ಧೈರ್ಯ ತಗೊಬೇಕು, ನೋಡ್ಬೇಕು. ಅಕ್ಕಪಕ್ಕ ಟ್ರಾಫಿಕ್ ಇರುತ್ತೆ, ಸಿಗ್ನಲ್ ಇರುತ್ತೆ, ಯಾವ ಸೈಡ್ ಹೋಗ್ಬೇಕು ಯಾವ ಸೈಡ್ ಹೋಗ್ಬೇಡ್ದು ಅಂತ ನೋಡ್ಕೊಂಡು ಓಡಿಸ್ಬೋದು, ಆರಾಮಾಗಿ ಓಡಿಸ್ಬೋದು. ಏನ್ ತೊಂದರೆ ಇಲ್ಲ ಮೇಡಮ್. ನೀವು ನೈಟ್ ಹೊತ್ತು ಗಟ್ಟಿ ಮಾಡಿಕೊಂಡು ಜೀವನ ಮಾಡ್ಬೇಕು ಅಂತ ಬಂದಲ್ಲೇ ರೋಡ್ಗೆ ಜೀವನ ಮಾಡ್ಬೇಕಿತ್ತು. ಮಾಡ್ತೀರಾ? ಕಳ್ತನ, ಸುಳ್ಳು ಅವೆಲ್ಲ ಬೇಡ, ನಿಯತ್ತಾಗಿ ದುಡಿಬೋದು ಆಟೋದೊಳಗೆ. ಒಳ್ಳೆ ಮಾಹಿತಿ ಕೊಟ್ಟಿದ್ರೆ ಹೆಣ್ಮಕ್ಳಿಗೆಲ್ಲ. ಖುಷಿ ಆಯ್ತು ನಿಮ್ಮ ಮಾತುಗಳೆಲ್ಲ ಕೇಳಿ. ಎಲ್ಲರಿಗೂ ಎಷ್ಟೋ ಹೆಣ್ಮಕ್ಳಿಗೆ ಹೇಳೋದು ಒಂದೇ, ಆರಾಮಾಗಿ ಆಟೋ ಓಡಿಸೋದು, ಆರಾಮಾಗಿ ಓಡಿಸ್ಬೋದು. ಏನ್ ತೊಂದರೆ ಇಲ್ಲ, ಆರಾಮಾಗಿ ಓಲಾ ಊಬರ್ ಎಲ್ಲ ಹಾಕೊಂಡು ಆರಾಮಾಗಿ ಸಂಜೆವರೆಗೂ ಮಾಡ್ಬೋದು. ನೀವು ನೈಟ್ ಹೊತ್ತು ಓಡಿಸಲ್ವಾ? ನೈಟ್ ಇಲ್ಲ ಮೇಡಮ್, ಒಂದು 8 ಗಂಟೆ 8:30 ಲಾಸ್ಟ್. ಬೆಳಗ್ಗೆ 6 ಗಂಟೆಗೆ ಬರ್ತೀನಿ ಮೇಡಮ್. ಓಕೆ, ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್. ಈಗ ನೋಡಿ ಬಂದಿದ್ವಿ ನಾವು. ನನಗೆ ಆರಾಮಾಗಿ ಕರ್ಕೊಂಡ್ಬಂದ್ರು. ಹೇಗಂತ ಏನು ಭಯ ಪಡಂಗೆ ಇಲ್ಲ, ಚೆನ್ನಾಗಿ ಓಡಿಸ್ಕೊಂಡು ಬಂದಿದ್ದಾರೆ. ಒಳ್ಳೆ ಮಾತು ಎಲ್ಲ ಚೆನ್ನಾಗಿ ಆಡ್ತಾರೆ. ಹಾಗೆ ಕಸ್ಟಮರ್ಸ್ಗೂ ತುಂಬ ಒಳ್ಳೆ ರೀತಿಯಿಂದ ಕರ್ಕೊಂಬರ್ತಾರೆ. ಇವಾಗ ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದಕ್ಕೆ ಇವರೇ ಎಕ್ಸಾಂಪಲ್ ಒಂದು ತೊಗೊಬೋದು. ಎಲ್ಲರೂ ಇದೇ ಥರ ಧೈರ್ಯವಾಗಿ ಆಟೋ ಓಡಿಸೋದು ಇಚ್ಛೆ ಇದ್ದರೆ ಖಂಡಿತ ಇವರು ಹಂಗೆ ಇನ್ಸ್ಪಿರೇಷನ್ ತೊಗೊಬೋದು. ತುಂಬ ಚೆನ್ನಾಗಿ ನಮಗೆಲ್ಲ ಮಾತಾಡಿಕೊಂಡು ಒಂದು ವಿಡಿಯೋ ಮಾಡ್ಕೊತೀನಿ ಅಂದರೆ ಪಾಪ ಖುಷಿಯಿಂದನೇ ಒಪ್ಕೊಂಡೆಲ್ಲ ಇದು ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮಕ್ಕಳು ಮಗಳು ಒಬ್ಳೇನಾ? ಹಾಂ, ಮಗಳು ಒಬ್ಳೆ. ಆದರೂ ಸ್ವಂತ ಮನೆ ಕಟ್ಟಿದ್ದೀರಾ ನೀವು? ಅಂದರೆ ಮಗ ಇದ್ದ, ಮಗ ಅವನು 11 ವರ್ಷದಲ್ಲಿ 12 ಬಿದ್ದಿತ್ತು. ಮತ್ತೆ ನೀರು ಕಾಲು ಜಾರ್ತಿತ್ತು, ನೀರೊಳಗಡೆ ಅವನು ಸುತ್ತೋದ. ಮಗಳು ಮದುವೆ ಮಾಡಿದ್ದ. ಗೆಟ್ಟಲ್ಲೇ ಬಂದಿದ್ರು. ನಿಮ್ಮ ಸ್ಟೋರಿ ಹಂಗೆ ಹೇಳ್ತಾ ಇರಿ. ಯಾಕೆ ನೀವು ಆಟೋ ಓಡಿಸ್ತಾ ಇರೋದು? ಏನು ಕತೆ ನಿಮ್ಮದು? ಆಟೋ ಅಂದರೆ ಏನು ಮಾಡೋದು ಮೇಡಮ್, ಕಷ್ಟ. ಯಾರು ನೋಡೋರಿಲ್ಲ, ಬಂದಾಕೋರಿಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು. ಆಟೋ ಫೀಲ್ಡ್ಗೆ ಮನೆ ಒಂದು ಕಳಿಸ್ತೇವೆ ಆರಾಮಾಗಿ. ಆಟೋ ಫೀಲ್ಡ್ಗೆ ಸಾಲ ತೀರ್ಸೋಕ್ಕೋಸ್ಕರ ಆಟೋ ಫೀಲ್ಡ್ ಬಂದು. ಸಾಲ ತೀರ್ಸೋಕೆ ಮನೆ ಸಾಲ ತೀರ್ಸೋಕ್ಕೆ ಯಾರು ನಮಗೆ ನೋಡೋರಿಲ್ಲ, ತಂದಾಕೋರು ಇಲ್ಲ. ಮತ್ತೆ ನಮ್ಮ ಜೀವನ ನಾನೇ ಮಾಡಬೇಕು. ಇನ್ನೇನು ಮಾಡೋದು? ಏನೋ ಒಂದು ಮಾಡಬೇಕಲ್ಲ, ಬದುಕಕ್ಕೆ ಅಂತ ಮಾಡಲೇಬೇಕಲ್ಲ. ಸೋಂಬೇರಿ ಪಡ್ದಂಗೆ ಮಾಡ್ತೀನಿ. ಡೈಲಿ ಬೆಳಗ್ಗೆ 6 ಗಂಟೆಗೆ ಹತ್ತಿರ್ತೀನಿ ಆಟೋ, ಸಂಜೆ ಒಂದು 8 ಗಂಟೆವರೆಗೂ ಮಾಡ್ತೀನಿ. ಒಂದು 3,000 ರೂಪಾಯಿ ಮಾಡ್ತೀನಿ ಮೇಡಮ್ ಡೈಲಿ. 3,000 ಮಾಡ್ತೀನಿ. ಓಲಾ ಊಬರ್ ನಮ್ಮ ಹತ್ರ ರ್ಯಾಪಿಡ್ ಈ 4 ಹೊಡಿತೀನಿ. 4 ಮಾಡ್ತೀನಿ. ಓಡಿಸ್ತೀನಿ ಮೇಡಮ್, ಅದರಲ್ಲಿ ಏನಿಲ್ಲ. ಹೆಂಗೆ ಡ್ರೈವಿಂಗ್ ಕಲ್ತಿದ್ದು ನೀವು? ಡ್ರೈವಿಂಗು ಅಂದರೆ ನಮ್ಮ ಮನೆಯವರು ಆಟೋ ಡ್ರೈವರೇ, ಹಂಗಾಗಿ ಅವ್ರ ಕಡೆಯಿಂದ ನಾನು ಕಲ್ತ್ಕೊಂಡೆ. ಅದಕ್ಕೆ ಇವಾಗ ಅವ್ರಿಲ್ಲ, ಅವರು ತೀರೋಗಿದ್ದಾರೆ. ನಿಮ್ಮ ಹೆಸರು? ಹೊನ್ನಮ್ಮ. ಹೊನ್ನಮ್ಮ.
ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? ಆಗಲೇ ಒಂದು 6 ವರ್ಷದಿಂದ ಓಡಿಸ್ತಾ ಇದ್ದೀನಿ. 6 ವರ್ಷದಿಂದ ಓಡಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹೊನ್ನಮ್ಮ ಅವರ ಒಂದು ಕಥೆಯನ್ನು ಕೇಳ್ತಾ ತುಂಬ ಖುಷಿ ಅನ್ನಿಸ್ತು. ಯಾವ ಹೆಣ್ಮಕ್ಳು ಸಹ ಯಾವುದೇ ಕೆಲಸವನ್ನು ಮಾಡ್ಬೋದು ಎಂಬುದನ್ನು ತೋರಿಸ್ಕೊಟ್ಟಿದ್ದಾರೆ ನಮ್ಮ ಹೊನ್ನಮ್ಮ ಅವರು. ಇದೇ ರೀತಿ ಯಾರೆಲ್ಲ ಹೆಣ್ಮಕ್ಳಿಗೆ ಡ್ರೈವಿಂಗಲ್ಲಿ ಇಂಟ್ರೆಸ್ಟ್ ಇದೆ ಖಂಡಿತ ಮಾಡ್ಬೋದು ಅಂತಲೂ ಸಲಹೆ ಕೊಟ್ಟಿದ್ದಾರೆ. ಧೈರ್ಯವಾಗಿರಬೇಕು ಅನ್ನೋದನ್ನು ಸಹ ಒಂದು ಟಿಪ್ಸನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಯಾವ ರೀತಿ ಇರಬೇಕು, ಯಾವ ರೀತಿ ಓಡಿಸ್ಬೇಕು ಅಂತ ಎಲ್ಲ ಹೇಳಿದ್ದಾರೆ. ಅವರ ಯಜಮಾನ್ರೇ ಈ ಆಟೋವನ್ನು ಓಡಿಸ್ತಾ ಇದ್ರಂತೆ ಮುಂಚೆ. ಅದನ್ನು ಯಾಕೆ ನಾನು ಮಾಡಬಾರ್ದು ಅವ್ರ ನಂತರ ಅಂತ ಅವರೂ ಸ್ಟಾರ್ಟ್ ಮಾಡಿದ್ದಾರಂತೆ. ಹಾಗೆ 3,000 ದಿನಕ್ಕೆ 3,000 ಅಷ್ಟು ಅವರು ದುಡಿಮೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕೆಲಸ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಖಂಡಿತ ಅದಕ್ಕೆ ಫಲ ಉಂಟು ಅನ್ನೋದಕ್ಕೆ ನಮ್ಮ ಹೊನ್ನಮ್ಮ ಅವರೇ ಒಂದು ಮಾದರಿಯಾಗಿದ್ದಾರೆ ಹೆಣ್ಮಕ್ಳಿಗೆ. ಯಾರೆಲ್ಲ ಒಂದು ಆಟೋ ಡ್ರೈವರ್ ಮಾಡೋದಕ್ಕೆ ನಿಮಗೆ ಇಷ್ಟ ಇದ್ದರೆ ಖಂಡಿತ ಮಾಡ್ಬೋದು ಸಹ ಅಂತ ಹೇಳ್ತಾ ಇದ್ದಾರೆ. ಅವರು ಬೆಳಗ್ಗೆ 6ರಿಂದ 8 ಗಂಟೆಗಳ ಕಾಲ ಅವರು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರನ್ನು ನೋಡಿದರೆ ಎಷ್ಟೋ ಗಂಡ್ಮಕ್ಳು ಸಹ ಆಶ್ಚರ್ಯ ಪಡ್ತಾರಂತೆ. ಎಷ್ಟು ಚೆನ್ನಾಗಿ ಆಟೋವನ್ನು ಓಡಿಸ್ತಾ ಇದ್ದಾರಲ್ಲ ಅಂತ ತುಂಬ ಆಶ್ಚರ್ಯಪಟ್ಟು ಸಹ ಅವ್ರನ್ನ ಕೇಳ್ತಾರಂತೆ. ತುಂಬ ಖುಷಿನೂ ಸಹ ಆಗ್ತಾರಂತೆ. ಖುಷಿಯಿಂದ ಒಂದು 20 ರೂಪಾಯಿ ಟಿಪ್ಸ್ ಸಹ ಅವ್ರಿಗೆ ಹೆಚ್ಚಾಗೇ ಕೊಟ್ಬಿಟ್ಟು ಹೋಗ್ತಾರಂತೆ. ಎಷ್ಟು ಚಂದ ಅಲ್ವಾ ಅವರ ಮಾತುಗಳನ್ನು ಕೇಳೋದಕ್ಕೆ. ಯಾರೆಲ್ಲ ಹೆಣ್ಮಕ್ಳು ನೋಡ್ತಾ ಇದ್ದೀರಾ ಖಂಡಿತ ಇನ್ಸ್ಪಿರೇಷನ್ ಆಗುತ್ತೆ ಅವರಿಂದ. ಇದನ್ನು ನೀವು ಇಷ್ಟಪಟ್ಟಿದ್ದಲ್ಲಿ ಖಂಡಿತ ನೀವು ಸಹ ಮಾಡ್ಬೋದು. ಹೆಣ್ಮಕ್ಳಿಗೆ ಯಾರಾದರೂ ಡ್ರೈವಿಂಗಲ್ಲಿ ಇಂಟ್ರೆಸ್ಟ್ ಇರೋರು ಖಂಡಿತ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳು ಈ ಕಾಲದಲ್ಲಿ ದುಡಿದ್ರೇ ಆಗೋದು, ಇಲ್ಲಾಂದರೆ ತುಂಬಾ ಜೀವನಕ್ಕೆ ಕಷ್ಟ ಇದೆ. ನೀವು ಸಹ ಒಂದು ಸ್ವಾವಲಂಬಿಯಾಗಿ ಬದುಕಬೇಕಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದಕ್ಕಾಗಿ.